ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಆಶಿಕ್ ಬಿಜಿ, ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ನ ಫೌಂಡರ್ ಮತ್ತು ಡೈರೆಕ್ಟರ್. ಇವತ್ತು ನಾವು ಸಾರ್ಕೋಪಿನಿಯಾ ಅಥವಾ ಮಸಲ್ ಲಾಸ್ ಬಗ್ಗೆ ಮಾತಾಡೋಣ. ಸಾರ್ಕೋಪಿನಿಯಾ ಅಂದರೆ ಏನು? ಸೊ ನೀವು 30 ವರ್ಷ ಆದಮೇಲೆ ಏನಾದರೂ ಪ್ರೋಟೀನ್ಸ್ ಕರೆಕ್ಟಾಗಿ ತೊಗೊಂಡಿಲ್ಲ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಲ್ಲ ಅಂದರೆ ಎವ್ರಿ ಇಯರ್ ನಿಮ್ಮ ಬಾಡಿಯಿಂದ 1% ಮಸಲ್ ಲಾಸ್ ಆಗ್ತಾ ಇರುತ್ತೆ. ಸೊ ನೀವು 60 ವರ್ಷ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 20 to 30% ಮಸಲ್ ಲಾಸ್ ಆಗಿರುತ್ತೆ. ಅದಕ್ಕೆ ನೀವು ನೋಡ್ಬೋದು, ಎಲ್ಲರೂ ರಿಟೈರ್ಮೆಂಟ್ ಆದಮೇಲೆ ನನಗೆ ಬ್ಯಾಕ್ ಪೇನ್ ಜಾಸ್ತಿ ಆಗಿದೆ, ನನಗೆ ಮಂಡಿ ನೋವು ಜಾಸ್ತಿ ಆಗಿದೆ, ಕುತ್ತಿಗೆ ನೋವು ಅಥವಾ ಭುಜದ ನೋವು ಜಾಸ್ತಿ ಆಗಿದೆ ಅಂತಾರೆ. ಏನಕ್ಕೆ ನಿಮ್ಮ ಮಸಲ್ಸ್ ಅನ್ನೋದು ಜಾಯಿಂಟ್ಸ್ನ ಸಪೋರ್ಟ್ ಮಾಡಲ್ಲ. ಸೊ ಇದಕ್ಕೆ ಮೇನ್ ಕಾರಣ ಏನು ಅಂದರೆ ಇನ್ಅಡಿಕ್ವೇಟ್ ಪ್ರೋಟೀನ್ ಇಂಟೇಕ್ ಅಥವಾ ಇನ್ಅಡಿಕ್ವೇಟ್ ಸ್ಟ್ರೆಂತ್ ಟ್ರೈನಿಂಗ್. ಇದನ್ನು ನಾವು ಹೆಂಗೆ ಸ್ಟಾಪ್ ಮಾಡ್ಬೋದು ಅಂದರೆ, ರೆಕಮೆಂಡೆಡ್ ಡಯಟ್ರಿ ಅಲವೆನ್ಸ್ ಆಫ್ ಪ್ರೋಟೀನ್ ಬಂದು 0.8 to 1 ಗ್ರಾಮ್ per kg per day. ಸೊ ನಾವು ಇದನ್ನು ತೊಗೊಂಡ್ರೆ ನಮಗೆ ಪ್ರೋಟೀನ್ ಅನ್ನೋದು ಅಡಿಕ್ವೇಟ್ ಆಗಿ ದೇಹಕ್ಕೆ ಸಿಗುತ್ತೆ. ಎಕ್ಸಾಂಪಲ್, 60 kg ಮನುಷ್ಯ ಇದ್ದರೆ ದಿನಕ್ಕೆ ಅಟ್ಲೀಸ್ಟ್ ಒಂದು 60 ಗ್ರಾಮ್ ಪ್ರೋಟೀನ್ ತೊಗೊಬೇಕು. ಇದ್ರ ಜೊತೆ ಸ್ಟ್ರೆಂತ್ ಟ್ರೈನಿಂಗ್, ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದ್ರಿಂದ ಮಸಲ್ ಸ್ಟ್ರೆಂತ್ ಕೂಡ ಬರುತ್ತೆ. ಇದರಿಂದ ನೀವು 50-60 ಆದಮೇಲೆ ಮಂಡಿ ನೋವು ಬರೋದು, ಬ್ಯಾಕ್ ಪೇನ್ ಬರೋದು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು.